ಸ್ಟಾರ್ಟ್. ಎಕೋಫಿಟ್ ಅಲ್ಲ ಇದು. ಹಾಂ ಇದು ಎಕೋಫಿಟ್ ಯೂಸ್ ಮಾಡೋದ್ರಿಂದ ದ್ರಾಕ್ಷಿ ಬೆಳೆ ಎಕ್ದಮ್ ಭಾರಿ ಕಾಣಿಸ್ಲಾಗ್ತೈತಿ. ಈಗ ಶೈನಿಂಗ್ ಬರ್ಲಾಗ್ತೈತಿ ಮತ್ತು ಕಾಳು ಸಣ್ಣದು ಕಾಳು ದಪ್ಪ ಆಗಲಾಗ್ತೈತಿ. ಹಾಂ ಮತ್ತು ಅದು ಕಲರ್ ಒಂದು ಸ್ವಲ್ಪ ಮಟ್ಟಾಗಿತ್ತು ಈ ಎಲಿದು. ಹಾಂ ಎಲೆ SRP ಹೊಡೋದ್ರಿಂದ ಒಂದು ಸ್ವಲ್ಪ ಹಾರ್ಡ್ ಆಗ್ತಿತ್ತು ನಮಗೆ. ಹಾಂ ಇದು ಎಕೋಫಿಟ್ ಹೊಡೋದ್ರಿಂದ ಪೂರಾ ಕರ್ಗಾಗಿ ಎಕ್ದಮ್ ಹಸಿರಾಗಿ ತಪ್ಪಲಾಗೈತಿ. ತಪ್ಪಲು ಹಸಿರಾದ್ರಿಂದ ಏನಾಗ್ತೈತಿ, ಇದಕ್ಕೆ ಆಹಾರ ಗೊನಿಗೆ ಆಹಾರ ಹೆಚ್ಚು ಮುಡ್ತಾವೆ. ಹಾಂ ಅದರ ಸಲುವಾಗಿ ಎಕೋಫಿಟ್ ಇದ್ರ ರಿಸಲ್ಟ್ ನಾವು ಎಂದೂ ನೋಡಿತಿಲ್ಲ. ಹಾಂ ಇದೇ ಸಲ ಸುಮ್ಮನೆ ಯಾಕೆ ನೋಡಬೇಕು, ಇದೊಂದು ಸಲ ಬುರಿಗೆ ಅಷ್ಟೇ ಐತೆ ಅನ್ನೋ ಹೇಳಿ ಅಂದ್ಕಿಸಿಂದ ತಂದು ಯೂಸ್ ಮಾಡಿದ್ದೀವಿ. ನಿನ್ನೆ ಹೊಡೆದ್ರಪ್ಲೇ ರಿಸಲ್ಟ್ ಗೊತ್ತಾಯ್ತದ್ರ. ಹಾಂ ಹೊಡೆದ ಬಳಕ ಹೆಂಗೈತಿ ಹೆಂಗಿಲ್ಲ ಅನ್ನೋದು. ಮತ್ತು ಗೊನೆನೂ ಎಕ್ದಮ್ ಫ್ರೆಶ್ ಆಗಿಬಿಟ್ಟವು. ಹಾಂ ಮೊದಲಿನ ಗೊನೆಗೆ ಈಗಿನ ಗೊನೆಗೆ ಭಾಳ ಡಿಫ್ರೆನ್ಸ್ ಆಗೈತಿ. ಇಂಥ ಈಗ ಇಷ್ಟು ಮಾಲ ಶೈನಿಂಗ್ ಆಗೈತಿ, ಹಾಂ ಇದರಷ್ಟು ಶೈನಿಂಗ್ ಯಾವ ಟಾನಿಕ್ ಹೊಡೆದಿದ್ರು ಆಗಿಲ್ಲ. 3,000 ರೂಪಾಯಿ 4,000 ರೂಪಾಯಿ ಟಾನಿಕ್ ಹೊಡೆದಿದ್ವಿ, ಹಾಂ 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 ಆದರೂ ಸಹಿತ ಇಷ್ಟು ಶೈನಿಂಗ್ ಆಗಿಲ್ಲ ಮಾಲ. ಹಾಂ ಮತ್ತು ಈಗ ಇದು ಎಕೋಫಿಟದಿಂದ ಶೈನಿಂಗ್ ಅನ್ಸೈತಿ ನಮಗೆ. ಇದ್ರದಂತೂ ಹೆಚ್ಚು ಇಳುವರಿನೂ ಅನಿಸ್ತೈತಿ ಮತ್ತು ಹೆಚ್ಚು ಎಕ್ದಮ್ ಭಾರಿ. ಓ ಹಾಂ ಇದರ ಈ ಎಕೋಫಿಟದಿಂದ ಗೊನಿ 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 ಹೆಂಗೆ ಬಿದ್ದವು ಇದು? ಗೊನೆ ಪೂರಾ ಹಿಗ್ಗ್ಯಾವನು ದಮ್ಮು ಆಗ್ಯಾವ ಕಾಳು. ಅದ್ರದ್ದು ತೋರಿಸು ಗೊನಿ. ನೋಡಿ, ಈ ಗೊನೆ ಮೊದಲ ಪೂರಾ ಕಾಳು ಸಣ್ಣ ಇತ್ತು ರೀ. ಹಾಂ ಈಗ ಎಕ್ದಮ್ ನಿನ್ನ ಹೊಡೆದ್ರದಿಂದ ಕಾಳು ಪೂರಾ ಎಕ್ದಮ್ ಎಲೆಂಗ ಟಾನಿಕ್ ಹೊಡೆದಂಗೆ ಆಗೈತಿ. ಹಾಂ ಟಾನಿಕ್ಕಿನ್ಕಿಂತ ಸೂಪರ್ ಆಗೈತಿ ಇದು. ಹಾಂ ಇದು ಹಿಂಗೆ ಮಾಲ್ ನಮ್ಮದು ವರ್ಷ ಬೆಳಿತೀವಿ. ಆದ್ರೂ ಸಹಿತ ನಾವು ಖರೆ ಇದ್ರಂಥ ಎಕೋಫಿಟ್ ಅಂದ್ರೂ ರಿಸಲ್ಟ್ ಚಲೋ ಅನ್ಸೈತಿ ನಮಗೆ. ಹಾಂ ಇದು ಯೂಸ್ ಮಾಡಿದ್ರೆ ಒಳ್ಳೇದು. ಹಾಂ ಎಕೋಫಿಟ್ ಇದ್ರ ರಿಸಲ್ಟ್ ನೋಡಿಲ್ಲ ಯಾರು. ಯಾಕಂದ್ರೆ ಹೊಸ ಹೊಸ ಕಂಪ್ನಿಗಳು ಬರ್ತಾವೆ, ದಿನ ಒಂದು ಬೇರೆ ಬೇರೆ ಕಂಪ್ನಿನೇ ಬರ್ತಾವೆ, ದಿನ ಒಂದು ಥರ ಬಂದು ಹೇಳ್ತಾರೆ ತಿಳ್ಕಿಸಿಂದ ಎಲ್ಲ ಇದು ಮಾಡ್ತೇವೆ ಖರೆ ನಾವು. ಆದರೂ ಈಗ ಎಕೋಫಿಟ್ ಇದನ್ನು ಹೊಸ ಕಂಪ್ನಿನೇ ಅಂತ ತಿಳ್ಕೊಂಡಿದ್ದೇವೆ ನಾವು. ಸುಮ್ಮ ನಮ್ಮ ಆದಿಲ್ ಸಾಹೇಬ್ರು ಏನು ಹೇಳಿದ್ರು, ಇದೊಂದು ಸಲ ಹೊಡೆದು ನೋಡ್ರಿ ಇದು ಹೆಂಗಾರ ಐತಿ ಇದ್ರ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತದ ಅಂತ ಅಂದ ಬಳಕ ತಂದು ಹೊಡೆದ ಕಿಶನ್ ನೋಡಿದೇವ್ರಿ. ತೆಗೆದ ಕಂಪ್ನಿಯವರಿಗೆ SP ಪಾಟೀಲ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ಗಳು. ರೈಟ್.